ಒಂದು ಸಲ ಬೃಜವಾಸಿಗಳು ಶ್ರೀನಾಥ್ಜಿಯನ್ನು ನೋಡಲಿಕ್ಕೆ ನತದ್ವಾರಕ್ಕೆ ಹೋಗ್ತಾರೆ. ನತದ್ವಾರದಲ್ಲಿ ನೋಡಿರಬೇಕು ನೀವೆಲ್ಲ ಶ್ರೀನಾಥ್ಜಿ ಹೇಗೆ ಇರ್ತಾರೆ ಅಂತ. ಕಣ್ಣಿನ ದೃಷ್ಟಿ ಕೆಳಗಡೆ ಇರ್ತದೆ. ಅದನ್ನು ನೋಡಿಬಿಟ್ಟು ಬೃಜವಾಸಿಗಳು ಅಂದ್ಕೊಳ್ತಾರೆ, ಲಾಲಾ ಯಾಕೆ ಹೀಗೆ ಉದಾಸೀನವಾಗಿ ದೃಷ್ಟಿ ಕೆಳಗೆ ಮಾಡ್ಕೊಂಡು ನಿಂತಿದ್ದಾನೆ ಅಂತ. ಮತ್ತು ಅಷ್ಟೇ ಅಲ್ಲ, ಅವ್ರು ಅಂದ್ಕೊಳ್ತಾರೆ, ನಾವು ಅಲ್ಲಿಂದ ಇಲ್ಲಿಗೆ ಬಂದು ಬೃಜದಿಂದ ಲಾಲನ ಮುಖದಲ್ಲಿ ನಗು ತರದೆ, ಅವನನ್ನು ಹಸನ್ಮುಖನಾಗಿ ಮಾಡದೆ, ಅಥವಾ ಕೆಳಗಿರೋ ದೃಷ್ಟಿಯನ್ನು ಮೇಲಕ್ಕೆ ಬರೋ ಹಾಗೆ ಮಾಡದೆ ಹೋದರೆ ನಾವಿಲ್ಲಿಗೆ ಬಂದಿದ್ದು ವ್ಯರ್ಥ ಅಂತ ಅಂದ್ಕೊಳ್ತಾರೆ. ಅಷ್ಟೇ ಅಲ್ಲ, ಅವ್ರ ಮನಸ್ಸಿನಲ್ಲಿ ನಮ್ಮ ಊರಿನ ಹುಡುಗ, ನಮ್ಮ ಬೃಂದಾವನದ ಲಾಲ ಇಲ್ಲಿ ದುಃಖದಲ್ಲಿ ನಿಂತಿರುವನಲ್ಲ, ಏನಾದರೂ ಸ್ವಲ್ಪ ಮಾಡಿ ಅವನನ್ನು ಖುಷಿಗೊಳಿಸೋಣ ಅನ್ನೋ ಭಾವನೆ ಬರ್ತದೆ. ನತದ್ವಾರದಲ್ಲಿ ಕೃಷ್ಣನಿಗೆ ಜೈ ಜಯಕಾರ ಹೇಗೆ ಮಾಡ್ತಾರೆ ಅಂದರೆ, ಕನಯ್ಯ ಲಾಲ್ ಕಿ ಜೈ, ಗೋವರ್ಧನನಾಥ್ ಲಾಲ್ ಕಿ ಜೈ, ಗಿರಿರಾಜ್ ಧರಣ್ ಕಿ ಜೈ, ಹೂಪ್ ಹೂಪ್ ಪ್ಯಾರೆ ಪೂಚರಿಕೆ ಲೋಟಾ ಕಿ ಜೈ ಅಂತ ಎಲ್ಲ ಜೈ ಜಯಕಾರ ಮಾಡ್ತಾರೆ. ಈ ರೀತಿ ಜೈ ಜಯಕಾರ ಮಾಡಿ ಶಾಂತವಾದಾಗ ಅಲ್ಲಿ ಬಂದಿರೋಂಥ ಈ ಬೃಜವಾಸಿಗಳು ಜೋರಾಗಿ ಎಲ್ಲ ಹೇಳಿದ ಮೇಲೆ ವೃಷಭಾನುವಿನ ಅಳಿಯನಿಗೆ ಜೈ ಅಂತಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ, ಯಾವಾಗ ವೃಷಭಾನುವಿನ ಅಳಿಯ ಅಂತ ಕೇಳಿದ ತಕ್ಷಣ ಶ್ರೀನಾಥ್ಜಿಯ ಮುಖದಲ್ಲಿ ಒಂದು ಮುಗುಳ್ನಗೆ, ಮುಂದಿನ 2 ಹಲ್ಲುಗಳ ದರ್ಶನ, ನೇತ್ರಗಳನ್ನು ಮೇಲ್ಕೆತ್ತು ನೋಡಿ, ಇದೇನು ಹೇಳ್ತಿದ್ದೀರೋ, ಸುಮ್ಮನೆ ಇರ್ರಿ, ಹೇಳ್ಬೇಡಿ ಅನ್ನುವಂಥ ನೋಟ ಮತ್ತೆ ನಗು.